ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ದರ್ಶು ಎಜುಕೇರ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ನೀವೆಲ್ಲರೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ. ಯಾವಾಗ ಬರುತ್ತೆ ಈ ಒಂದು 16ನೇ ಕಂತಿನ ಹಣ ಅಂತ ನಿಮ್ಮೆಲ್ರಿಗೂ ಕೂಡ ಒಂದು ಡೌಟ್ ಇದೆ. ಆ ಒಂದು 16ನೇ ಕಂತಿನ ಹಣ ಬರುವಷ್ಟರಲ್ಲಿ ಇಲ್ಲಿ ಒಂದು ಆಘಾತ ನಡೆದಿದೆ ಅಂತಲೇ ಹೇಳ್ಬೋದು. ಏನು ಅಂತ ಅಂದರೆ, ಇಲ್ಲಿ ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬರೋದಿಲ್ವಾ ಅಂತ ನಿಮ್ಮೆಲ್ರಿಗೂ ಕೂಡ ಒಂದು ಡೌಟ್ ಬರ್ಬೋದು. ಆ ಡೌಟ್ ಬಗ್ಗೆ ಇಲ್ಲಿ ಕ್ಲಾರಿಫಿಕೇಶನ್ ನಿಮ್ಮೆಲ್ಲರಿಗೂ ಕೂಡ ಕೊಡ್ತೇನೆ. ಈ ಒಂದು 16ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹಾಗೆ ಈ ಒಂದು ಆಕ್ಸಿಡೆಂಟ್ ಎಲ್ಲಿ ಹೇಗೆ ಆಯಿತು ಅನ್ನೋದನ್ನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಹಾಗೆ ಎಲ್ಲರೂ ಕೂಡ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬೇಗ ಎಲ್ಲರೂ ಕೂಡ ಲೈಕ್ನ ಮಾಡಿ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಓಕೆ ವೀಕ್ಷಕರೇ, ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ, ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಅವರ ಜೊತೆ ಸಹೋದರ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಅವರು ಕೂಡ ಅವ್ರ ಜೊತೆಗಿದ್ರು. ಅವರು ಇಲ್ಲಿ ನೋಡಿ, CLP ಸಭೆ ಮುಗಿಸಿ ನಿನ್ನೆ ರಾತ್ರಿ ಬೆಂಗಳೂರಿನಿಂದ ಬೆಳಗಾವಿ ಕಡೆಗೆ ಹೊರಟಿದ್ರು. ಆಗ ಬೆಳಿಗ್ಗೆ ಒಂದು 5 ಗಂಟೆಯಿಂದ 6 ಗಂಟೆ ಒಳಗಡೆ ಬೆಳಗಿನ ಜಾವ ಈ ಒಂದು ಆಕ್ಸಿಡೆಂಟ್ ಆಗಿದೆ. ಹೇಗೆ ಅಂತ ಅಂದರೆ, ಇಲ್ಲಿ ಡ್ರೈವರ್ ಅವರ ಒಂದು ಕಾರ್ ಮುಂದ್ಗಡೆ ಬಂದಂಥ ನಾಯಿಯನ್ನು ತಪ್ಪಿಸೋದಕ್ಕೆ ಹೋಗಿ ರೈಟ್ ಸೈಡ್ಗೆ ಟರ್ನ್ ಮಾಡಿದ್ದಾರೆ. ಅಲ್ಲಿ ಒಂದು ಮರ ಇತ್ತು, ಮರಕ್ಕೆ ಹೋಗಿ ಡಿಕ್ಕಿಯನ್ನು ಹೊಡೆದಿರುವಂಥ ಕಾರಣದಿಂದ ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಈ ಒಂದು ಆಕ್ಸಿಡೆಂಟಲ್ಲಿ ಒಂದು ನಾಯಿಯನ್ನು ತಪ್ಪಿಸೋದಕ್ಕಾಗಿ ಡ್ರೈವರ್ ಈ ರೈಟ್ ಸೈಡ್ಗೆ ತಿರುಗಿಸಿದ್ದಾರೆ ಗಾಡಿನ. ಆಗ ಮುಂದ್ಗಡೆ ಒಂದು ಟ್ಯಾಂಕರ್ ಕೂಡ ಬರ್ತಾ ಇತ್ತು. ಆ ಒಂದು ಟ್ಯಾಂಕರ್ಗೂ ಕೂಡ ಸ್ವಲ್ಪ ಟಚ್ ಆಗಿ ಮುಂದ್ಗಡೆ ಇರುವಂಥ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಮರ ಇರುವಂಥ ಕಾರಣದಿಂದ ಅಲ್ಲಿ ಯಾವುದೇ ಒಂದು ಕಾರೇನು ಪಲ್ಟಿ ಆಗಿಲ್ಲ. ಮರ ಏನು ಇರಲಿಲ್ಲ ಅಂತ ಅಂದಿದ್ರೆ ಕಾರು ಪಲ್ಟಿಯಾಗಿ ಇನ್ನೂ ಕೂಡ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಈ ಒಂದು ಆಕ್ಸಿಡೆಂಟ್ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಆಕ್ಸಿಡೆಂಟು ನಿಯರ್ ಕಿತ್ತೂರಿನ ಸಮೀಪ ಆಕ್ಸಿಡೆಂಟ್ ಆಗಿದೆ. ಈ ಒಂದು ಆಕ್ಸಿಡೆಂಟಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸ್ವಲ್ಪ ಬೆನ್ನಿಗೆ ಹಾಗೆ ಕಾಲಿಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಂತ ಹೇಳ್ಬೋದು. L1 ಆ್ಯಂಡ್ L4 ಡ್ಯಾಮೇಜ್ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇರುವಂಥದ್ದು ವೀಕ್ಷಕರೇ. ಹಾಗೆ ಅವರ ಒಂದು ಸಹೋದರರಿಗೂ ಕೂಡ ಸ್ವಲ್ಪ ತಲೆಗೆ ಗಾಯ ಆಗಿದೆ ಅಂತಲೂ ಕೂಡ ಮಾಹಿತಿ ಸಿಗ್ತಾ ಇದೆ. ಈ ಒಂದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಾದ್ಮೇಲೆ ನಿಮಗೆ ಒಂದು ಡೌಟ್ ಇರುತ್ತೆ, ನಮಗೆ ಈ ಒಂದು ಬರ್ತಾ ಇರುವಂಥ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ವಾ ಅಂತ. ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕ್ತೇವೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದನೂ ಕೂಡ ಮಾಹಿತಿ ಬಂದಿತ್ತು. ಆದರೆ ನಿಮ್ಗಿನ್ನೂ ಕೂಡ ಹಣ ಬಂದಿಲ್ಲ ಅಂತಂದರೆ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇವತ್ತೇನಾದರೂ ಬಂದಿದೆಯಾ ಇಲ್ವಾ ಅಂತ ಈಗ ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡ್ಬೇಕಾಗತ್ತೆ. ಅಂದರೆ ಈಗ ನಮಗೆ ಮಾಹಿತಿ ಬಂದಿರುವಂಥ ಪ್ರಕಾರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈಗಾಗಲೇ ನಿಮಗೆ ಹಣ ಜಮಾ ಆಗಬೇಕಾಗಿತ್ತು. ಎಷ್ಟು ಜನಕ್ಕೆ ಹಣ ಬಂದಿಲ್ಲ ಅನ್ನೋ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ಬಂದಿಲ್ಲ ಅಂತಂದರೆ ನಾಳೆ ಬೆಳಿಗ್ಗೆಯಿಂದನಾದರೂ ನಿಮ್ಮ ಒಂದು ಖಾತೆಗಳಿಗೆ ಹಣ ಬಂದು ತಲುಪೋದಕ್ಕೆ ಶುರು ಆಗ್ಬೋದು. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ಈಗ ನೀವು ಏನು ಮಾಡಬೇಕು ಅಂತ ಅಂದರೆ, ನಿಮಗೆ ಗೊತ್ತಾಗುವಂಥದ್ದು ಅಂದರೆ ಯಾವ ಜಿಲ್ಲೆಗಳಿಗೆ ಹಣ ಬಂದು ತಲುಪ್ತಾ ಇದೆ, ಎಷ್ಟು ಅಂದರೆ 2,000 ರೂಪಾಯಿ ಹಣ ಎಷ್ಟು ಮಹಿಳೆಯರಿಗೆ ಈಗಾಗಲೇ ಬಂದು ತಲುಪಿದೆ, ಇನ್ನೂ ಕೂಡ ಬಂದು ತಲುಪಬೇಕಾಗಿದೆ ಅಂತ ನೀವು ಕಮೆಂಟ್ ಮಾಡಿದ್ರೆ ಎಲ್ಲರೂ ಕೂಡ ಗೊತ್ತಾಗುತ್ತೆ. ಹಾಗೆ ಈಗಲೇ ಎಲ್ಲರೂ ಕೂಡ ತಪ್ಪದೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೆ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ಹಾಗೆ ಎಲ್ಲರೂ ಕೂಡ ವಿಡಿಯೋಗೆ ತಪ್ಪದೆ ಲೈಕ್ನ ಮಾಡಿ. ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಲುಪೋ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ವೀಕ್ಷಕರೇ.